ಹಲೋ ನಮಸ್ಕಾರ, ಬಿಗ್ ಬುಲೆಟಿನ್ಗೆ ಸ್ವಾಗತ. ನಾನು ಅರುಣ್ ಬಡ್ಗೆ, ನನ್ನ ಜೊತೆಗಿದ್ದಾರೆ ದಿವ್ಯ ಜ್ಯೋತಿ. ಹಲೋ ದಿವ್ಯಾ. ಇನ್ನು ಹಾವೇರಿ ಲೋಕಸಭಾ ಚುನಾವಣೆ ಗ್ರೌಂಡ್ ರಿಪೋರ್ಟ್ಗೆ ಹೋಗಿರುವಂತಹ ನಮ್ಮ ಚಾನೆಲ್ನ ಮುಖ್ಯಸ್ಥರಾಗಿರುವಂತಹ HR ರಂಗನಾಥ್ ಸರ್ ಕೂಡ ನಮ್ಮ ಜೊತೆಗೆ ಅಲ್ಲಿಂದಲೇ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಹಲೋ ಸರ್, ವೆಲ್ಕಮ್ ಸರ್. ನಮಸ್ಕಾರ ಅರುಣ್, ನಮಸ್ಕಾರ ದಿವ್ಯ ಜ್ಯೋತಿ, ಇಬ್ಬರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದ ಜನರಿಗೆ 9 ಗಂಟೆಯ ಬಿಗ್ ಬುಲೆಟಿನ್ ಮೂಲಕ ಇವತ್ತಿನ ಸುದ್ದಿಗಳನ್ನು ಹಾಜರುಪಡಿಸ್ತಾ ಇದ್ದೀವಿ. ನಾನು ರಂಗನಾಥ್, ಹಾವೇರಿಯಿಂದ ನಿಮ್ಮ ಜೊತೆ ಸೇರ್ಕೊಳ್ತಾ ಇರುವಂತದ್ದು. ಈ ದಿನ ಹೇಗೆ ಜನ ರಾತ್ರಿ ಕಂಡ ಬಾವಿಗೆ ಹಗಲು ಹೊತ್ತು ಹೋಗಿ ಬೀಳುತ್ತಾರೆ ಅನ್ನಕ್ಕೆ ಪದೇ ಪದೇ ನಡೆಯುತ್ತಿರುವಂತಹ ಅವಮಾನಕರ ಘಟನೆಗಳನ್ನು ನಿಮ್ಮ ಮುಂದೆ ಹಾಜರುಪಡಿಸಬೇಕು. ನಾವು ಮುಂದೆ ಹಾಜರುಪಡಿಸ್ತಿರುವಂತಹ ಘಟನೆಗಳು ನಡೆದೇ ಹೋಗಿದೆ. ಯಾರ ಹೆಸರುಗಳು ಆರೋಪದ ರೂಪದಲ್ಲಿ ಬರುತ್ತಿದೆಯೋ ಅವರೇ ಅಪರಾಧಿ ಅಂತ ನಾವು ಡಿಕ್ಲೇರ್ ಮಾಡ್ತಾ ಇಲ್ಲ. ಕಾರಣ ಅದಕ್ಕೆ ಕಾನೂನಿದೆ ಮತ್ತು ಕಾನೂನಿನ ವ್ಯವಸ್ಥೆ ಇದೆ, ನಂತರ ನ್ಯಾಯಾಲಯ ಇದೆ. ಅದು ಹೇಳುವವರೆಗೂ ಅವರನ್ನು ಆರೋಪಿ ಎಂದೇ ಪರಿಗಣಿಸಬೇಕು. ಆದರೆ ಇಂತಹ ಆರೋಪಗಳಿಗಾದರೂ ಸಿಕ್ಕಿ ಹಾಕಿಕೊಳ್ಳಬಹುದಾದ ಪರಿಸ್ಥಿತಿಗಳನ್ನು ಸೃಷ್ಟಿ ಮಾಡಿಕೊಳ್ಳುವಂತಹ, ನಮ್ಮನ್ನು ಆಳಬೇಕಾದ, ನಮಗೆ ದಾರಿದೀಪವಾಗಬೇಕಾದ, ನಮಗೆ ರೋಲ್ ಮಾಡೆಲ್ಗಳಾಗಬೇಕಾದ, ನಮ್ಮನ್ನು ಮುನ್ನಡೆಸಬೇಕಾದ ಜನರೇ ಆಗಾಗ್ಗೆ 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 ಪಾಠ ಕಲಿಯದೆ ಒಂದು ರೀತಿ ಅಸಡ್ಡೆ ಮತ್ತು ಲೇವಡಿಯಿಂದ ಬರ್ತಾ ಇರ್ತಾರೆ ನಮ್ಮ ಮುಂದೆ. ಅಂದ್ರೆ ಅವಮಾನ ನಮಗೋ ಅವರಿಗೋ ಎಂಬ ಅನುಮಾನ ನಮಗೆ ಬರುವಂತಹ ದಿನ ಇದು. ಈ ದುರದೃಷ್ಟಕರ ಮತ್ತು ಅಸಹ್ಯ ಆಗುವಂತಹ ಪರಿಸ್ಥಿತಿ ಇರಬಹುದಾದ ಈ ಸಂಗತಿಗಳನ್ನ ನಿಮ್ಮ ಮುಂದೆ ಇವತ್ತು ಹಾಜರುಪಡಿಸುವಂತಹ ದೌರ್ಭಾಗ್ಯವೂ ನಮ್ಮದಿರಬಹುದು. ಸಾಲ್ ರೈಟ್, ಸುದ್ದಿ ಎಂದ ಕೂಡಲೇ ಎಲ್ಲವೂ ಚೆನ್ನಾಗಿರ್ಬೇಕು ಅಂತೇನಿಲ್ಲ. ಜೀವನ ಅಂದ ಮೇಲೆ ಎಲ್ಲವೂ ಸಿಹಿಯಾಗಿರುತ್ತೆ ಅಂತಾನೂ ಇಲ್ಲ. ಹಾಗಾಗಿ ಬಂದಿದ್ದನ್ನೆಲ್ಲ ನಿಮ್ಮ ಮುಂದೆ ಹಾಜರುಪಡಿಸುವ ಈ ಕರ್ತವ್ಯವನ್ನು ನಾವಿವತ್ತು ಪರಿಪಾಲಿಸ್ತೇವೆ. ನಾವು ಮೂವರು ಮುಂದೆ ನಿಮ್ಮ 1 ಗಂಟೆಯಲ್ಲಿ ಈ ಸುದ್ದಿಗಳನ್ನು ನಿಮ್ಮ ಮುಂದೆ ಹಾಜರುಪಡಿಸ್ತೀವಿ. ಇದರೊಂದಿಗೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ವಿಷಯಗಳನ್ನು ಕೂಡ ನಿಮ್ಮ ಮುಂದೆ ತರ್ತೀವಿ. ನಾನು ರಂಗನಾಥ್, ನನ್ನ ಜೊತೆ ಬೆಂಗಳೂರಿನಿಂದ ದಿವ್ಯ ಜ್ಯೋತಿ ಹಾಗೂ ಅರುಣ್ ಬಡಿಗೇರಿದ್ದಾರೆ. ಮೊದಲು ಈ ಹೊತ್ತಿನ ಟಾಪ್ ಸ್ಟೋರೀಸ್. ರಾಜ್ಯ ರಾಜಕಾರಣದಲ್ಲಿ ಪೆನ್ ಡ್ರೈವ್ ಕೋಲಾಹಲ, ಮನೆ ಕೆಲಸದಾಕೆಗೆ ಲೈಂಗಿಕ ಕಿರುಕುಳ ಆರೋಪ, ರೇವಣ್ಣ ಪ್ರಜ್ವಲ್ ಮೇಲೆ FIR. ಪ್ರಜ್ವಲ್ ವಿರುದ್ಧದ ಆರೋಪಕ್ಕೆ SIT ರಚನೆ, ಮಧ್ಯರಾತ್ರಿ ವಿದೇಶಕ್ಕೆ ಹಾಸನ ಸಂಸದ, ಉಪ್ಪು ತಿಂದವರು ನೀರು ಕುಡಿಬೇಕು ಅಂತಾರೆ ಕುಮಾರಸ್ವಾಮಿ. ಪ್ರಜ್ವಲ್ ರೇವಣ್ಣ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ತೀವ್ರ, ಬಿಜೆಪಿ ನಾಯಕರ ಉತ್ತರಕ್ಕೆ DK ಪಟ್ಟು, ಸಂತ್ರಸ್ತೆಯರಿಗೆ ದೂರು ಕೊಡಲು ಆಯೋಗ ಮನವಿ. ಒಂದೇ ದಿನ ಮೋದಿ 4 ಬೃಹತ್ ಸಮಾವೇಶ, ಕಾಂಗ್ರೆಸ್ ವಿರುದ್ಧ ರಾಮ, ದಲಿತ, ಆಸ್ತಿ ಅಸ್ತ್ರ, PFI ಕಾಂಗ್ರೆಸ್ ಲೈಫ್ಲೈನ್ ಅಂತ ಆರೋಪ. ಬರ ಪರಿಹಾರಕ್ಕಾಗಿ 2ನೇ ಬಾರಿ ಸರ್ಕಾರದ ಪ್ರತಿಭಟನೆ, ನಿರಂತರ ಹೋರಾಟಕ್ಕೆ ಸಿದ್ದರಾಮಯ್ಯ ಕರೆ, ಸುಳ್ಳು ರಾಮಯ್ಯ ಸರ್ಕಾರ, ಅಶೋಕ್ ಟಕ್ಕರ್. ಪ್ರಧಾನಿ ವಿರುದ್ಧ ಸಿಎಂ ಕೋಮುವಾದ ಆರೋಪ, ಪ್ರಚಾರಕ್ಕೆ HDK ಕರೆದಿಲ್ಲ ಅಂದ್ರು ಸುಮಲತಾ, ಆನೇಕಲ್ನಲ್ಲಿ ಹಿಂದೂ ವಿರೋಧಿ ಗೋಡೆ ಬರಹ. ಪಬ್ಲಿಕ್ ಟಿವಿ ವಿದ್ಯಾಪೀಠಕ್ಕೆ ಅದ್ದೂರಿ ತೆರೆ, 7ನೇ ಆವೃತ್ತಿಗೆ ಭರ್ಜರಿ ಸ್ಪಂದನೆ, ಒಂದೇ ಸೂರಿನಡಿ ಮಾಹಿತಿ, ವಿದ್ಯಾರ್ಥಿಗಳು ಪೋಷಕರ ಸಂತಸ.